ಗ್ರಾಮದ ಅಭಿನಂದನಾ ಒಂದು ವೇದಿಕೆಯಲ್ಲಿ ನನ್ನ ಜೊತೆಗೆ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಏಕಾಂಬ್ರಣ್ಣನವರೇ ಮತ್ತು ಇಲ್ಲಿನ ಯುವ ಮುಖಂಡರಾಗಿರ್ತಕ್ಕಂಥ ಗಂಗಾಧರ್ ಗೌಡ ಅವರೇ, ಹಾಗೆಯೇ ನಮ್ಮ ಬಳ್ಳಾರಿ ಜಿಲ್ಲೆಯ ನಮ್ಮ ಸಂಡೂರು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸಮಾನರಾದಂಥ ಶಿರಾಜ್ ಹುಸೇನ್ ಅವರೇ, ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿ ತಮ್ಮಿಂದ ಚುನಾಯಿತರಾಗಿ ಮೊದಲನೇ ಬಾರಿಗೆ ತಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ಇದು ತಮ್ಮದೇ ಚುನಾವಣೆ ಅಂತೇಳಿ ತಿಳ್ಕೊಂಡು ಎಲ್ಲರೂ ಪಕ್ಷಕ್ಕೋಸ್ಕರ ದುಡಿದಿದ್ದೀರಿ. ಇದು ಬರೀ ನನ್ನೊಬ್ಬಳ ಗೆಲುವಲ್ಲ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು. ಹಾಗೆಯೇ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವ್ರದ್ದು, ಹಾಗೆಯೇ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಹಾಗೆಯೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ತಾಲೂಕಿನ ಹೆಮ್ಮೆಯ ಪುತ್ರ ಆಗಿರ್ತಕ್ಕಂಥ ಈಗಿನ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ನಮ್ಮ ರಾಜಕೀಯ ಶಕ್ತಿ ಆದಂತಹ ಸಂತೋಷ್ ಲಾಡ್ ಅವ್ರ ಗೆಲುವು, ಹಾಗೆಯೇ ನಮ್ಮ ಸಂಡೂರು ತಾಲೂಕಿನ ಎಲ್ಲ ಕಾರ್ಯಕರ್ತರ ಗೆಲುವು ಮತ್ತು ಸಂಡೂರು ತಾಲೂಕಿನ ಪ್ರತಿಯೊಬ್ಬ ಮಹಿಳೆಯರ ಗೆಲುವು ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಕಾರಾಮ್ ಸರ್ ಮಾಡಲೇಬೇಕು, ಯಾಕಂದರೆ ಅವ್ರು ನನ್ನ ಜೀವನ ಸಂಗಾತ ಆಗಿರೋದ್ರಿಂದ ನನ್ನ ಯಶಸ್ಸಿನಲ್ಲಿ ಅರ್ಧ ಪಾಲು ಅವ್ರಿಗೂ ಕೂಡ ಸಿಗ್ತದೆ, ಅವ್ರ ಯಶಸ್ಸಿನಲ್ಲಿ ಅರ್ಧ ಪಾಲು ನನಗೂ ಸಿಗ್ತದೆ. ಹಾಗೆಯೇ ಇವತ್ತು ಯಳಬೆಂಚಿ ಗ್ರಾಮದಲ್ಲಿ ತಾವು ಅತ್ಯಧಿಕ ಬಹುಮತಗಳನ್ನು ನೀಡಿ ನನ್ನನ್ನು ಆಶೀರ್ವದಿಸಿದಿರಿ. ಹಾಗೆಯೇ ನನ್ನ ಈ ಒಂದು ಅಭೂತಪೂರ್ವವಾದ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಗಣೇಶ್ ಅಣ್ಣನವರು, ಹಾಗೆಯೇ ಅಲ್ಲಂ ಪ್ರಶಾಂತ್ ಅಣ್ಣನವರು, ಹಾಗೆಯೇ ಏಕಾಂಬ್ರಪ್ಪಣ್ಣನವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೆಯೇ ಶ್ರೀನಿವಾಸ ಅಣ್ಣನವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಗೆಯೇ ರಘು ಅವರು OBC ಸೆಲ್ ಮಾಜಿ ಜಿಲ್ಲಾ ಅಧ್ಯಕ್ಷರು, ಹಾಗೆಯೇ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಮುಖಂಡರು, ನಮ್ಮ ಯಳಬೆಂಚಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರಿಗೂ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ಉಪಚುನಾವಣೆ ಏನು ನಡೆದಿತ್ತು, ಇದು ಬರೀ ಚುನಾವಣೆ ಆಗಿರಲಿಲ್ಲ, ನಮ್ಮೆಲ್ಲರ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಅದಕ್ಕೋಸ್ಕರ ಪ್ರತಿಯೊಬ್ಬ ಮುಖಂಡರು, ಕಾರ್ಯಕರ್ತರು, ಎಲ್ಲ ಹಿರಿಯ ನಾಯಕರು ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಈ ಚುನಾವಣೆಯನ್ನು ಮಾಡಬೇಕಾಯಿತು. ಈ ಚುನಾವಣೆಯಲ್ಲಿ ತಾವೆಲ್ಲರೂ ಸಕ್ರಿಯರಾಗಿ ಭಾಗವಹಿಸಿ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಿ ತಾವೆಲ್ಲರೂ ತುಂಬ ಶ್ರಮಿಸಿದ್ದೀರಿ. ತಮ್ಮ ಶ್ರಮಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ತಾವೇನು ನಿರೀಕ್ಷೆ ಇಟ್ಕೊಂಡು ಇವತ್ತು ನಮ್ಮನ್ನು ಆರಿಸಿ ವಿಧಾನಸಭೆ ಕಳಿಸಿದ್ದೀರಿ. ತಮ್ಮೆಲ್ಲ ನಿರೀಕ್ಷೆಗಳಿಗೆ ನಾವು ಮುಂದಿನ ದಿನಗಳಲ್ಲಿ ನ್ಯಾಯ ಒದಗಿಸಿದಂಥ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಭರವಸೆ ಕೊಡ್ತೀನಿ. ಹಾಗೆಯೇ ಒಬ್ಬ ಚುನಾಯಿತ ಜನಪ್ರತಿನಿಧಿನ ನಾವು ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇಡೀ ನಮ್ಮ ಸಂಡೂರು ತಾಲೂಕಿಗೆ ಮಾದರಿಯಾಗಿ ನಿಮ್ಮ ಯಳಬೆಂಚಿ ಗ್ರಾಮ ನಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅತ್ಯಂತ ಪ್ರಬುದ್ಧ ಮತದಾರರು ಇರ್ತಕ್ಕಂಥ ಈ ಗ್ರಾಮದಲ್ಲಿ ನಾವು ಒಬ್ಬ ವಿದ್ಯಾವಂತ ಶಾಸಕರನ್ನ ಆರಿಸಿ ವಿಧಾನಸಭೆ ಕಳಿಸಿ ಅವರಿಂದ ನಾವು ಹೇಗೆ ನಮ್ಮ ಗ್ರಾಮವನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಮಾದರಿಯಾಗಿದ್ರಿ ಇಡೀ ತಾಲೂಕಿಗೆ. ತಾವು ಮಾಡಿದ ಈ ಕೆಲಸ ಏನು ಇದೆ, ನಿರಂತರವಾಗಿ ತುಕಾರಾಮ್ ಅವ್ರನ್ನೂ ಬೆಂಬಲಿಸಿದ್ರಿ, ಹಾಗೆಯೇ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವ್ರನ್ನೂ ಕೂಡ ತಾವು ಬೆಂಬಲಿಸಿ ಅವ್ರನ್ನೆಲ್ಲ ಆಶೀರ್ವಾದ ಮಾಡಿ ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿ ಅವರು ರೂಪುಗೊಳ್ಳೋದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಹಾರೈಕೆ ಕೂಡ ಕಾರಣ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಅದೇ ಪ್ರೀತಿ ವಿಶ್ವಾಸ ಹಾರೈಕೆ ಮುಂದಿನ ದಿನಗಳಲ್ಲಿ ನನ್ನ ಮೇಲೂ ಇರಲಿ ಅಂತೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಇಡೀ ಸಂಡೂರು ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನು ಅತ್ಯಂತ ಗೌರವವಾಗಿ ತಾವೆಲ್ಲರೂ ಆರಿಸಿ ತಮ್ಮೆಲ್ಲ ಆಶೀರ್ವಾದಗಳೊಂದಿಗೆ ನನ್ನನ್ನು ವಿಧಾನಸಭೆ ಕಳಿಸಿದ್ರಿ. ತಮ್ಮ ಪ್ರತಿನಿಧಿಯಾಗಿ
ನಾನು ತಮ್ಮ ನಿರೀಕ್ಷೆಗಳಿಗೆ ಮೀರಿ ಕೆಲಸವನ್ನು ಮಾಡೋದಕ್ಕೆ ಬಯಸ್ತೀನಿ. ಹಾಗೆಯೇ ನಮ್ಮ ನಾಯಕರು ಬಿಟ್ಟಂಥ ಅರ್ಥಕ್ಕೆ ಬಿಟ್ಟಂಥ ಕೆಲವೊಂದು ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ನನಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ನನ್ನನ್ನು ಮುಂದೆ ನಡೆಸಬೇಕಂತೇಳಿ ನಾನು ಬಯಸ್ತೀನಿ. ಹಾಗೆಯೇ ಇಷ್ಟು ದಿನ ನಾವೆಲ್ಲರೂ ಏನು ನಮ್ಮ ಪಕ್ಷದ ಪರವಾಗಿ ನಾವು ಹೋರಾಟ ಮಾಡಿ ನಮ್ಮ ಪಕ್ಷದ ಗೆಲುವಿಗೆ ತಾವೆಲ್ಲರೂ ಸಹಕಾರ ಆಗಿದ್ದರೆ, ಹಾಗೆಯೇ ವಿರೋಧ ಪಕ್ಷದವರು ಕೂಡ ನಮ್ಮ ಪಕ್ಷದ ಗೆಲುವಿಗೆ ಅವರು ಕೂಡ ಶ್ರಮ ವಹಿಸಿದ್ರು. ಈಗ ಚುನಾವಣೆ ಆಗಿ ಈ ಒಂದು ಗೆಲುವು ಆದ ನಂತರ, ಜನಾದೇಶ ಆದ ನಂತರ ನಾವು ಈ ಒಂದು ರಾಜಕೀಯ ಏನು ಆರೋಪ ಪ್ರತ್ಯಾರೋಪಗಳನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದೆ ನಮ್ಮ ದೃಷ್ಟಿ ಏನಿದ್ರು ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಕಡೆಗೆ ಇರಲಿ ಅಂತೇಳಿ ನಾನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ಹಿರಿಯರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆಯೇ ನಮ್ಮ ವಿರೋಧ ಪಕ್ಷದ ಯಾವುದೇ ಒಬ್ಬ ಹಿರಿಯ ಮುಖಂಡರಿದ್ದರೂ ಕೂಡ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಅವರ ಒಂದು ಉತ್ತಮ ಸಲಹೆ ಸೂಚನೆಗಳನ್ನು ಕೂಡ ನಾವು ಮನ್ನಿಸಿ ಅದಕ್ಕೆ ಗೌರವಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಹೇಳ್ತಾ, ತಮ್ಮೆಲ್ಲರ ಒಂದು ಬೆಂಬಲ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತೇಳಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಕೇಳಿದ್ರಲ್ಲ, ಈಗ ಮಾತನಾಡಿದಂಥವರು ಸಂಡೂರಿನ ನೂತನ ಶಾಸಕರು. ಏನು ಅಲ್ಲಿನ ಶಾಸಕರಾಗಿದ್ದಂತಹ, ಕಾಂಗ್ರೆಸ್ ಶಾಸಕರಾಗಿದ್ದಂತಹ ತುಕಾರಾಮ್ ರವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವುದರ ಮೂಲಕ ಕಾಂಗ್ರೆಸ್ಸಿನ ಸಂಸದರಾಗಿ ಆಯ್ಕೆಗೊಂಡರು. ಅವರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಚುನಾವಣೆ ನಡೆಯಿತು, ಉಪಚುನಾವಣೆ ನಡೆಯಿತು. ಉಪಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ನೂತನ ಶಾಸಕರಾಗಿ ಆಯ್ಕೆಗೊಂಡಂತಹ ತುಕಾರಾಮ್ ರವರ ಧರ್ಮ ಪತ್ನಿಯೂ ಆದಂತಹ ಅನ್ನಪೂರ್ಣಮ್ಮ ತುಕಾರಾಮ್ ರವರ ಮಾತುಗಳನ್ನು ಕೇಳಿದ್ರಿ. ಇದು ಕೇವಲ ನನ್ನ ಗೆಲುವಲ್ಲ, ನಿಮ್ಮ ಗೆಲುವು, ಜನರ ಗೆಲುವು, ಸಂಡೂರು ಕ್ಷೇತ್ರದ ಜನತೆಯ ಗೆಲುವು ಎನ್ನುವಂತಹ ಮಾತನ್ನು ಹೇಳಿದ್ರು. ಈಗಾಗಲೇ ಏನು ಒಂದು ತಮಗೆ ಮತ ನೀಡಿದಂತಹ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಒಂದು ಸುತ್ತು ಕ್ಷೇತ್ರದಲ್ಲಿ ರೌಂಡ್ ಹೊಡಿತಾ ಇದ್ದಾರೆ. ನೂತನ ಶಾಸಕರಾದಂತಹ ಅನ್ನಪೂರ್ಣ ತುಕಾರಾಮ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಗೆಲುವು, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಗೆಲುವು, ಸಚಿವ ಸಂಪುಟದ ಕಾರ್ಮಿಕ ಸಚಿವರು ಸಂಡೂರು ಕ್ಷೇತ್ರದ ಮನೆ ಮಗನಾದಂತಹ ಸಂತೋಷ್ ಲಾಡ್ ರವರ ಗೆಲುವು ಎನ್ನುವಂತಹ ಮಾತನ್ನು ಹೇಳಿದರು. ನೂತನ ಶಾಸಕರಾದಂತಹ ಅನ್ನಪೂರ್ಣ ತುಕಾರಾಮ್ ಅವರು ಅಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ತುಕಾರಾಮ್ ಅಭಿಮಾನಿಗಳು ತುಕಾರಾಮ್ ರವರ ಹೆಸರನ್ನ ಹೇಳ್ರಿ, ತುಕಾರಾಮ್ ರವರು ಕೂಡ ನಿಮ್ಮ ಗೆಲುವಿನಲ್ಲಿ ಪಾಲಿದೆ ಅಂತ ಹೇಳಿದಾಗೆ ಅದು ಅವರ ಕರ್ತವ್ಯ ಎನ್ನುವಂತಹ ಜಾಣ ನಡೆ ನುಡಿಯ ಮಾತುಗಳನ್ನಾಡುವುದರ ಮೂಲಕ ಅಲ್ಲಿನ ಅತ್ಯಂತ ಜವಾಬ್ದಾರಿಯುತವಾದಂತಹ ಉತ್ತರವನ್ನು ಕೊಟ್ಟಂತಹದ್ದು ಕೂಡ ತಾವು ನೋಡಿದ್ರಿ. ತುಕಾರಾಮ್ ರವರು ಅವರು ನನ್ನ ಪತಿ, ನಾನವರ ಅರ್ಧಾಂಗಿನಿ, ನನ್ನ ಯಾವುದೇ ಜಯ ಅದರಲ್ಲೂ ಕೂಡ ಅವರ ಪಾಲಿರುತ್ತೆ, ಅವರ ಜಯದಲ್ಲಿ ನನ್ನ ಪಾಲಿರುತ್ತೆ ಎನ್ನುವಂತಹ ಜಾಣ್ಮೆಯ ಉತ್ತರವನ್ನು ನೀಡಿದಂತಹ ಏನು ನೂತನ ಶಾಸಕರಿದ್ದಾರೆ ಅನ್ನಪೂರ್ಣ ತುಕಾರಾಮ್ ಅವರು. ಅನ್ನಪೂರ್ಣ ತುಕಾರಾಮ್ ರವರು ನೂತನ ಶಾಸಕರಾಗಿ ಆಯ್ಕೆಗೊಂಡಿದ್ದಾರೆ. ಬಹಳಷ್ಟು ಟಫ್ ಫೈಟ್ ಇತ್ತು, ಪ್ರಬಲವಾದಂತಹ ಒಂದು ಕಾಂಪಿಟೇಷನ್ ಕೂಡ ನೀಡಿದ್ರು ಬಿಜೆಪಿಯವರು. ಏನು ಇದು ರಾಜ ಮಹಾರಾಜರ ಕಾಲದಿಂದಲೂ ಕೂಡ ನಡೆದು ಬಂದಿರುವಂತಹ ಒಂದು ಸಂಗತಿ. ಯಾವತ್ತೂ ಕೂಡ ಯಾವ ಒಂದು ಖಜಾನೆ ತುಂಬಿದ ರಾಜ್ಯ ಇದೆ, ಎಲ್ಲಿ ಏನು ಒಂದು ನೈಸರ್ಗಿಕ ಸಂಪತ್ತಿದ್ದಂತಹ ರಾಜ್ಯ ಇದೆ, ಅದರ ಮೇಲೆ ದಾಳಿ ಮಾಡ್ತಾ ಇದ್ರು ಬೇರೆ ರಾಜರುಗಳು, ಅದನ್ನು ವಶಪಡಿಸಿಕೊಳ್ತಾ ಇದ್ರು, ತಮ್ಮ ರಾಜ್ಯದ ಖಜಾನೆಯನ್ನು ತುಂಬಿಕೊಳ್ತಾ ಇದ್ರು. ಅಂತಹ ಒಂದು ಪ್ರಯತ್ನ ಸಂಡೂರು ಕ್ಷೇತ್ರದ ಮೇಲೆ ಬಹುವರ್ಷಗಳಿಂದ, ಬಹುಕಾಲದಿಂದ ಬಿಜೆಪಿ ಪ್ರಯತ್ನ ನಡೆದೇ ಇದೆ. ಆದರೆ ಸಫಲರಾಗ್ತಾ ಇಲ್ಲ ಬಿಜೆಪಿಯವರು. ಏನು ಒಂದು ರಾಜಮನೆತನದ ಗೋರ್ಪಡೆಯವರ ಕಾಲದಿಂದಲೂ ಕೂಡ ಬಿಜೆಪಿ
ಇನ್ನುಳಿದ ಪಕ್ಷಗಳು ಕೂಡ ಸಂಡೂರನ್ನ ತಮ್ಮ ಮಡಿಲಿಗೆ, ತಮ್ಮ ವ್ಯಾಪ್ತಿಗೆ ಪಡೆದುಕೊಳ್ಳಬೇಕು ಎನ್ನುವಂತಹ ಹೋರಾಟಗಳು ನಡೆದಿವೆ. ಆದರೆ ಸಂಡೂರಿನ ಬುದ್ಧಿವಂತ ಜನತೆ ಅದೇನೋ ಗೊತ್ತಿಲ್ಲ. ರಾಜ್ಯರ ನಂತರ ಸಂತೋಷ್ ಲಾಡ್ ಅವರನ್ನ ನಂಬಿದ್ರು, ವಿಶ್ವಾಸ ಇಟ್ಟರು. ಸಂತೋಷ್ ಲಾಡ್ ಅವರಿಗೆ ಜಯವನ್ನ ದೊರಕಿಸಿಕೊಟ್ರು. ನಂತರ ಅವರ ಏನು ಒಂದು ಕ್ಯಾಂಡಿಡೇಟ್ ಆಗಿ ಗುರುತಿಸಿಕೊಂಡಂತಹ ತುಕಾರಾಮ್ ಅವರನ್ನು ಕೂಡ 4 ಬಾರಿ ಗೆಲ್ಲಿಸುವುದರ ಮೂಲಕ ಸಂಡೂರು ಯಾವತ್ತಿದ್ರೂ ಕೂಡ ನಯ, ವಿನಯಕ್ಕೆ, ವಿನಮ್ರತೆಗೆ, ಸೌಜನ್ಯಕ್ಕೆ ಗೌರವ ನೀಡುವಂತಹ ಒಂದು ಕ್ಷೇತ್ರ. ಇಲ್ಲಿ ದುಡ್ಡಿನ ದರ್ಪ, ಹಣದ ಅಹಂಕಾರ ನಡೆಯೋದಿಲ್ಲ ಎನ್ನುವಂತಹ ಎಚ್ಚರಿಕೆಯ ಒಂದು ಸೂಚನೆಯನ್ನು ಕೂಡ ಕೊಟ್ಟಂತಹದ್ದು ಸಂಡೂರು ಕ್ಷೇತ್ರ ಅಂತಾನೆ ಹೇಳಬೇಕು. ಇಂತಹ ಒಂದು ಸಂಡೂರು ಕ್ಷೇತ್ರದ ಮೇಲೆ ಆಗಾಗ ಬಿಜೆಪಿಯ ದಾಳಿಗಳು ನಡೀತಾನೆ ಇವೆ. ಬಿಜೆಪಿಯವರು ಸಂಡೂರನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ತಂತ್ರಗಳನ್ನು ರೂಪಿಸುವುದರ ಮೂಲಕ, ಹೋರಾಟಗಳನ್ನು ಮಾಡುವುದರ ಮೂಲಕ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಸಂಡೂರು ಕ್ಷೇತ್ರವನ್ನ ಎನ್ನುವಂತಹ ಹೋರಾಟಗಳು ನಡೀತಾನೆ ಇವೆ. ಆದ್ರೆ ಅದು ಯಾಕೋ ಸಫಲರಾಗ್ತಾ ಇಲ್ಲ ಬಿಜೆಪಿಯವರು. ಈಗ ನೂತನ ಶಾಸಕರಾಗಿ ಆಯ್ಕೆಗೊಂಡಂತಹ ಅನ್ನಪೂರ್ಣಮ್ಮ ತುಕಾರಾಮ್ ರವರ ಮುಂದೆ ಅಷ್ಟೇ ಬಹುದೊಡ್ಡ ಸಮಸ್ಯೆಯ ಸರಮಾಲೆ, ಸಮಸ್ಯೆಯ ಸವಾಲುಗಳು ಕೂಡ ಇವೆ. ನಾವೆಷ್ಟೇ ಹೆಮ್ಮೆಯಿಂದ, ನಾವೆಷ್ಟೇ ಗೌರವದಿಂದ, ನಾವೆಷ್ಟೇ ಪ್ರೀತಿಯಿಂದ ಸಂಡೂರು ಕ್ಷೇತ್ರದಲ್ಲಿ ಘಟಾನುಘಟಿಗಳು ಸಂಡೂರು ಕ್ಷೇತ್ರವನ್ನು ಆಳ್ವಿಕೆ ಮಾಡಿದ್ರು, ಮಂತ್ರಿಗಳಾಗಿದ್ರು, ರಾಜ್ಯ ಸರ್ಕಾರವನ್ನೇ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವಂತಹ ಶಕ್ತಿಶಾಲಿಗಳಿದ್ರು. ಗೋರ್ಪಡೆಯಂಥವರು ಕೂಡ ಇಲ್ಲಿ ಅಧಿಕಾರವನ್ನ ಮಾಡಿದ್ರು, ರಾಜ್ಯಭಾರವನ್ನ ಮಾಡಿದ್ರು ಅಂತ ನಾವು ಹೇಳಿದಾಗಲೂ ಕೂಡ ಪರಿಪೂರ್ಣವಾದಂತಹ ನ್ಯಾಯ ಸಿಕ್ಕಿಲ್ಲ ಇಲ್ಲಿನ ಜನಸಾಮಾನ್ಯರಿಗೆ ಎನ್ನುವಂತಹದ್ದು ಕೂಡ ಅಷ್ಟೇ ಕಟು ಸತ್ಯದ ಸಂಗತಿಯಾಗಿದೆ. ಜನಾರೋಗ್ಯಕ್ಕೆ ಸಂಪೂರ್ಣವಾದಂತಹ ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಈ ಸಂಡೂರು ಕ್ಷೇತ್ರದ ಜನತೆಗೆ. ನಿರುದ್ಯೋಗ ಯಾವತ್ತೂ ಕೂಡ ತಾಂಡವಾಡ್ತಾ ಇದೆ. ಇಲ್ಲಿ ಸ್ಥಳೀಯರಿಗೆ ಅವಕಾಶಗಳಿಲ್ಲ. ಯಾರೇ ಗೆಲುವನ್ನು ಸಾಧಿಸಿದ್ರು, ಯಾರೇ ಗೆದ್ದು ಬಂದ್ರು, ಏನಿವತ್ತು ಹೊರ ರಾಜ್ಯದಿಂದ ಬರ್ತಾ ಇರುವಂತಹ ವಲಸಿಗರಿಗೆ ಅವಕಾಶಗಳಿವೆ ವಿನಃ ಸ್ಥಳೀಯರಿಗೆ ಅವಕಾಶಗಳಿಲ್ಲ. ಬಹುದೊಡ್ಡ ಮೈನ್ಸ್ ಕಂಪನಿಗಳನ್ನು ಹೊಂದಿದಂತಹದ್ದು ಸಂಡೂರು ಕ್ಷೇತ್ರ, ಸಂಡೂರು ವಿಧಾನಸಭಾ ಕ್ಷೇತ್ರ. 20ಕ್ಕೂ ಅಧಿಕ ಮೈನ್ಸ್ ಕಂಪನಿಗಳಿವೆ, ಮೈನ್ಸ್ ಓನರ್ಗಳಿದ್ದಾರೆ, ಬಹುದೊಡ್ಡ ಕಂಪನಿಗಳಿವೆ. ಬಹುದೊಡ್ಡ ಕಂಪನಿಗಳು ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಇವೆ. ಆದರೆ ಸ್ಥಳೀಯರಿಗೆ ಅವಕಾಶ ಇಲ್ಲ, ಇಲ್ಲಿನ ಯುವಕರಿಗೆ ಅವಕಾಶ ಇಲ್ಲ, ಯುವತಿಯರಿಗೆ ಅವಕಾಶ ಇಲ್ಲ. ನಿರುದ್ಯೋಗ ತಾಂಡವಾಡ್ತಾ ಇದೆ ಎನ್ನುವಂತಹ ಬಹುದೊಡ್ಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಮೊದಲಿನಿಂದಲೂ ಕೂಡ. ಯಾಕೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ? ಗೆದ್ದಂತಹ ರಾಜಕಾರಣಿಗಳು, ಅಧಿಕಾರ ಮಾಡುವಂತಹ ರಾಜಕಾರಣಿಗಳು ಯಾಕೆ ಅದನ್ನ ಆ ಸಮಸ್ಯೆಗೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕ್ತಾ ಇಲ್ಲ ಎನ್ನುವಂತಹದ್ದು ಬಹುದೊಡ್ಡ ಪ್ರಶ್ನೆ. ಏನು ಒಂದು ಜಾಣ್ಮೆ, ನುಡಿಯ ಬಗ್ಗೆ, ನುಡಿಯಲ್ಲಿಯೂ ಕೂಡ ಜಾಣರಾಗಿರುವಂತಹ ನೂತನ ಶಾಸಕರಾದಂತಹ ಅನ್ನಪೂರ್ಣಮ್ಮ ತುಕಾರಾಮ್ ರವರು ಗಮನ ಹರಿಸಬೇಕಾಗಿದೆ ಈ ಗಂಭೀರ ಸಮಸ್ಯೆಯ ಬಗ್ಗೆ. ವಿಶೇಷವಾಗಿ ಸಂಡೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಸಂಡೂರು ಪಟ್ಟಣವನ್ನ ಕುಡಿಯುವ ನೀರಿನ ಸಮಸ್ಯೆ. ಯಾರೆಲ್ಲಿ ಮಂತ್ರಿಗಳಾಗಿದ್ರು, ಯಾರು ಸಚಿವರಾಗಿದ್ರು, ಇವತ್ತು ಯಾರು ಸಂಸದರಾಗಿದ್ದಾರೆ, ಇವತ್ತು ಯಾರು ನೂತನ ಶಾಸಕರಾಗಿದ್ದಾರೆ, ಎಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾದಂತಹದ್ದು ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನ. ಕೇವಲ 20-30 ಕಿಲೋಮೀಟರ್ ದೂರದಲ್ಲಿರುವಂತಹ ನದಿಯಿಂದ ನೀರು ತರೋದಕ್ಕೆ ಆಗ್ತಾ ಇಲ್ಲ. ಕುಡಿಯುವ ನೀರನ್ನ, ಶುದ್ಧ ನೀರನ್ನ ಒದಗಿಸುವುದರ ಮೂಲಕ ಜನರ ಆರೋಗ್ಯವನ್ನ ಕಾಪಾಡಿಕೊಳ್ಳದೆ ಇರುವಂತಹ ಯಾವ ಸಚಿವರು, ಯಾವ ಶಾಸಕರು, ಯಾವ ಮಂತ್ರಿ ಮಹೋದಯರಾದರೂ ಕೂಡ ಏನು ಮಾಡಬೇಕು, ಅವರನ್ನು ತೆಗೆದುಕೊಂಡು
ಅವರ ನಯ ವಿನಯ ನಾಜೂಕು ಜನರ ಹೊಟ್ಟೆ ತುಂಬಿಸಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು. ಸ್ಥಳೀಯರಿಗೆ ಅವಕಾಶಗಳಿಲ್ಲ, ಉದ್ಯೋಗ ಅವಕಾಶಗಳಿಲ್ಲ. ಎಲ್ಲ ಮೈನ್ಸ್ ಕಂಪನಿ ಓನರ್ಗಳು ಕೂಡ ಹೊರ ರಾಜ್ಯದಿಂದ ತಂದಂತಹ ಏನು ಉದ್ಯೋಗಿಗಳನ್ನ ಅವರ ಕೈ ಕೆಳಗೆ ಇವತ್ತು ದಾಸರಾಗಿ ಕೆಲಸ ಮಾಡಬೇಕಾಗಿದೆ. ಸ್ಥಳೀಯರು, ನಮ್ಮವರು, ಕನ್ನಡಿಗರನ್ಸ್ಕೊಂಡಂಥವರಿಗೆ ಉದ್ಯೋಗ ಇಲ್ಲ ಮೈನ್ಸ್ ಕಂಪನಿಗಳಲ್ಲಿ. ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನೂತನ ಶಾಸಕರಾದಂತಹ ಅನ್ನಪೂರ್ಣಮ್ಮ ತುಕಾರಾಮ್ ಅವರು ಉದ್ಯೋಗ ಕೊರತೆ, ಉದ್ಯೋಗದ ಅಭಾವ, ನಿರುದ್ಯೋಗ ತಾಂಡಾಡ್ತಾ ಇದೆ. ITI ಮಾಡಿಕೊಂಡಂಥವರು, ಇಂಜಿನಿಯರಿಂಗ್ ಮಾಡಿಕೊಂಡಂಥವರು ಮೈನ್ಸ್ ಕಂಪನಿಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೆ ಸಂಪೂರ್ಣವಾದಂತಹ ಅರ್ಹತೆಯನ್ನ ಹೊಂದಿದಂತಹ ಸ್ಥಳೀಯರು, ನಮ್ಮವರು, ಕನ್ನಡಿಗರು, ಸಂಡೂರಿನ ಸ್ವಕ್ಷೇತ್ರದವರು ನಿರುದ್ಯೋಗಿಗಳಾಗಿದ್ದಾರೆ. ಬೇರೆ ರಾಜ್ಯದಿಂದ ಬಂದಂಥವರ ಐಷಾರಾಮಿ ಜೀವನವನ್ನ ಕಂಡು ಅವರ ಸೇವಕರಾಗಿ ಕೆಲಸ ಮಾಡುವಂತಹ ದುರ್ದೈವ ಸಂಡೂರಿನ ಸ್ವಕ್ಷೇತ್ರದ ಮತದಾರರದ್ದು. ಬೇಕಾಯಿತು ನಮಗೆ. ಅನ್ನಪೂರ್ಣಮ್ಮನವರೇ, ತುಕಾರಾಮ್ ಅವರೇ, ಸಂತೋಷ್ ಲಾಡ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರೇ, ನಮಗೆ ಗೆಲುವು ಬೇಕು. ನಾವು ಗೆಲ್ಲಬೇಕು. ನಾವು ಅಧಿಕಾರವನ್ನು ಹಿಡಿಯಬೇಕು. ನಾವು ರಾಜ್ಯಭಾರವನ್ನ ಮಾಡಬೇಕು ಎನ್ನುವಂತಹದ್ದು ಎಷ್ಟು ಮುಖ್ಯನೋ, ನೀವು ಗೆದ್ದಂತಹ ಕ್ಷೇತ್ರಗಳಲ್ಲಿ ಜನರ ಆರೋಗ್ಯ ಹೇಗಿದೆ, ಜನರ ಆರ್ಥಿಕ ಸ್ಥಿತಿ ಹೇಗಿದೆ, ಜನರ ಶೈಕ್ಷಣಿಕ ಸ್ಥಿತಿ ಹೇಗಿದೆ, ಜನರು ಉದ್ಯೋಗದಲ್ಲಿದ್ದಾರಾ, ನಿರುದ್ಯೋಗಿಗಳಾಗಿದ್ದಾರಾ, ಅವಕಾಶ ಇಲ್ಲದೆ ಇರುವಂತಲ್ಲಿ ಬೇಡ. ಸಂಡೂರಿನ ಕ್ಷೇತ್ರದಲ್ಲಿರುವಂತಹ ಎಲ್ಲ ಮೈನ್ಸ್ ಗಣಿಗಳು ಕೂಡ ಇಲ್ಲಿನ ನೀರು, ಇಲ್ಲಿನ ಗಾಳಿ, ಇಲ್ಲಿನ ಬೆಳಕು, ಇಲ್ಲಿನ ರೈತರ ಬೆವರಿನ ಶ್ರಮದಿಂದ ಬದುಕ್ತಾ ಇರುವಂತವರು. ಆದ್ರೆ ಯಾಕೆ ನಮ್ಮ ಸ್ಥಳೀಯರಿಗೆ ಅವಕಾಶಗಳಿಲ್ಲ, ಉದ್ಯೋಗ ಅವಕಾಶಗಳು? ಚಿಂತಿಸಬೇಕಲ್ಲ ನೀವು, ಯೋಚಿಸಬೇಕಲ್ಲ ನೀವು. ಯೋಚನೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಸಂತೋಷ್ ಲಾಡ್, ತುಕಾರಾಮ್, ಅನ್ನಪೂರ್ಣಮ್ಮನವರೇ. ಬಹುದೊಡ್ಡ ಗಂಭೀರ ಸಮಸ್ಯೆ ಇದು. ಕೇವಲ ಚುನಾವಣೆ ಗೆಲುವಲ್ಲ, ಪ್ರೀತಿ ವಿಶ್ವಾಸದ ಗೆಲುವಾಗಬೇಕು. ಇನ್ನಾರು ಇಲ್ಲಿ ರಾಜ್ಯ ಕ್ಷೇತ್ರದಲ್ಲಿ, ಸಂಡೂರು ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಿದ್ರೆ, ಬಿಜೆಪಿ ಅಧಿಕಾರದ ಧ್ವಜ ಹಾರಿಸಿದ್ರೆ ಅಲ್ಲಿ ದರ್ಪ ದೌರ್ಜನ್ಯಗಳು ಜಾಸ್ತಿ ಆಗ್ತವೆ, ಗಡಿ ಲೂಟಿ ನಡೆಯುತ್ತೆ, ಎಲ್ಲವೂ ಕೂಡ ಅಂದ ದುಂದಿಯಾಗಿ ನಡೆಯುತ್ತೆ ಎನ್ನುವಂತಹದ್ದನ್ನು ಅರಿತು ನಿಮಗೇನು ಮತ ನೀಡ್ತಾ ಇದ್ದಾರೆ ಜನಸಾಮಾನ್ಯರು, ಸಾಮಾನ್ಯ ಮತದಾರರು. ಬಿಜೆಪಿಯವರು ಬಂದರೂ ಕೂಡ ಅವ್ರಿಗೇನು ನಷ್ಟ ಇಲ್ಲ. ಆದ್ರೆ ಈಗೇನು ಬಹುದೊಡ್ಡ ಕಂಪನಿಗಳಿದ್ದಾವೆ, ಅವರಿಗೆ ನಷ್ಟ ಇದೆ. ಅವರ ಹೆಲ್ಪ್ ಅನ್ನ ತೆಗೆದುಕೊಳ್ಳುವುದರ ಮೂಲಕ, ಚುನಾವಣೆ ಸಂದರ್ಭದಲ್ಲಿ ಅವರ ಸಹಾಯವನ್ನ ಪಡೆಯುವುದರ ಮೂಲಕ ನೀವು ಗೆಲುವು ಸಾಧಿಸಿ ಅವರ ಮೇಲೆ ಒತ್ತಡ ಹಾಕದೇ ಇರುವಂತಹದ್ದು ಕೂಡ ಅಷ್ಟೇ ಜನಸಾಮಾನ್ಯರಿಗೆ, ನಿಮ್ಮ ಮತದಾರರಿಗೆ ಮಾಡಿದಂತಹ ಅನ್ಯಾಯ ಅನ್ನುವಂತಹದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಅನ್ನಪೂರ್ಣಮ್ಮನವರು ನೂತನ ಶಾಸಕರು ಮೈನ್ಸ್ ಕಂಪನಿಗಳನ್ನ ಎಲ್ಲರನ್ನು ಕರೆದು ಮಾತನಾಡುವುದರ ಮೂಲಕ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು. ಸ್ಥಳೀಯರ ಆರೋಗ್ಯದ ಬಗ್ಗೆ, ಸ್ಥಳೀಯರ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯ ಬಗ್ಗೆ ಚಿಂತನೆಗಳನ್ನ ಮಾಡಬೇಕು. ಸಂಡೂರು ಪಟ್ಟಣಕ್ಕೆ ಈಗಾಗಲೇ ವಾರಕ್ಕೊಮ್ಮೆ ಬರ್ತಾ ಇವೆ ನಾರಿ ಹಳ್ಳದ ಕುಡಿಯುವ ಕಲುಷಿತಗೊಂಡಂತಹ ನೀರಿನಿಂದ ಅಲ್ಲಿನ ಜನತೆಯನ್ನ, ಸಂಡೂರು ಕ್ಷೇತ್ರದ ಜನತೆಯನ್ನ ಮುಕ್ತಿಗೊಳಿಸಬೇಕು ಎನ್ನುವಂತಹದ್ದು ಕೂಡ ನಮ್ಮ ಒಂದು ಕಳಕಳಿಯ ವರದಿಯಾಗಿದೆ. ಕಳಕಳಿಯ ವರದಿ ಪ್ರಸಾರವನ್ನ ತಾವು ನೋಡಿದ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಅಲ್ಲೇನು ನಡೆಯೋದಿಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಕುಳಿತರೆ ಏನೆಲ್ಲ ಅನಾಹುತಗಳು ಘಟಿಸಿ ಹೋಗ್ಬಿಡ್ತವೆ. ಎಚ್ಚೆತ್ತುಕೊಳ್ರಿ. ನೂತನ ಶಾಸಕರಾದಂತಹ
ಅನ್ನಪೂರ್ಣಮ್ಮ ತುಕಾರಾಮ್ ಅವರೇ, ನಿಮ್ಮ ಬಗ್ಗೆ ವಿಶ್ವಾಸ ಇದೆ ಜನತೆಗೆ. ಸಂಡೂರು ಕ್ಷೇತ್ರದ ಜನತೆಗೆ ನಿಮ್ಮ ಬಗ್ಗೆ ಭರವಸೆ ಇದೆ, ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವುದರ ಮೂಲಕ ನಿಮ್ಮದೇ ಆದ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮವರೇ ಆದಂತಹ ಮುಖ್ಯಮಂತ್ರಿಗಳಿದ್ದಾರೆ. ಹೊಳೆಯಿಂದ ಸಂಡೂರು ಪಟ್ಟಣಕ್ಕೆ ಕುಡಿಯುವ ನೀರನ್ನ ತರುವಂತಹ ಕಾರ್ಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡುವಂತಹ ಕೆಲಸಕ್ಕೆ ಮುಂದಾಗಿ ಮೈನ್ಸ್ ಕಂಪನಿಗಳಲ್ಲಿ ಎನ್ನುವಂತಹದ್ದು ನಮ್ಮ ಕಳಕಳಿಯ ವಿನಂತಿಯಾಗಿದೆ. ಕಾದ್ ನೋಡೋಣ ಮುಂದಿನ ಸಂಡೂರು ಕ್ಷೇತ್ರದ ರಾಜಕಾರಣದ ಬೆಳವಣಿಗೆಯನ್ನ. ಎಲ್ಲರಿಗೂ ಕೂಡ ನಮಸ್ಕಾರ.